ಅಮೆರಿಕಕ್ಕೆ 15 ಲಕ್ಷ ಕೋಟಿಯ ಗೋಲ್ಡನ್ ಡೋಮ್ ಡಿಫೆನ್ಸ್ ಶೀಲ್ಡ್ ಅನ್ನ ಪ್ಲಾನ್ ಮಾಡುತ್ತಿರುವಂತಹ ಟ್ರಂಪ್. ಹಮಾಸ್ ಉಗ್ರವಾದಿಗಳು ಸಾವಿರಾರು ರಾಕೆಟ್ಗಳಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಆ ದೇಶವನ್ನ ಕಾಪಾಡಿದ್ದು ಐರನ್ ಡೋಮ್. ಇವಾಗ ಅದಕ್ಕಿಂತ ಪವರ್ಫುಲ್ ಆಗಿರುವ ಗೋಲ್ಡನ್ ಡೋಮ್ ಅನ್ನ ಡೆವಲಪ್ ಮಾಡಲು ಅಮೆರಿಕ ಪ್ಲಾನ್ ಮಾಡುತ್ತಿದೆ. ಈ ಗೋಲ್ಡನ್ ಡೋಮ್ ಭಾಗವಾಗಿಯೇ ಮೊದಲ ಬಾರಿಗೆ ಸ್ಪೇಸ್ ನಲ್ಲಿ ಲೇಸರ್ ಗಳನ್ನ ಮತ್ತು ಮಿಸೈಲ್ ಗಳನ್ನ ಡಿಪ್ಲಾಯ್ ಮಾಡುವವರಿದ್ದಾರೆ. ಇದಕ್ಕಾಗಿಯೇ ಹೈಟೆಕ್ ಸೆನ್ಸಾರ್ ಗಳನ್ನ ಮತ್ತು ಇಂಟರ್ಸೆಪ್ಟರ್ ಗಳನ್ನ ಉಪಯೋಗಿಸಲಿದ್ದಾರೆ. ಒಟ್ಟಾರೆಯಾಗಿ AI ನಿಂದ ಕೆಲಸ ಮಾಡುವ ಈ ಗೋಲ್ಡನ್ ಡೋಮ್ ಪ್ರಪಂಚದ ಯಾವುದೇ ಮೂಲೆಯಿಂದಲೂ ಮಿಸೈಲ್ ಫೈರ್ ಆದರೂ ಅದನ್ನ ಗುರುತಿಸಿ ಅದು ಏನಾದರೂ ಅಮೆರಿಕಕ್ಕೆ ಅಪಾಯವೆನಿಸಿದರೆ ಅದನ್ನ ದಾರಿಯ ಮಧ್ಯದಲ್ಲಿಯೇ ಹೊಡೆದಾಕುತ್ತದೆ. ಖಂಡಾಂತರ ಕ್ಷಿಪಣಿಗಳನ್ನು ಪ್ರಯೋಗಿಸಬಲ್ಲಂತಹ ರಷ್ಯಾ, ಚೀನಾ, ಇರಾನ್ ಮತ್ತು ನಾರ್ತ್ ಕೊರಿಯಾದಂತಹ ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಟ್ರಂಪ್ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಆದರೆ ಚೀನಾ ಮತ್ತು ರಷ್ಯಾ ದೇಶಗಳು ಇದನ್ನ ವಿರೋಧಿಸುತ್ತಿವೆ. ಈ ಪ್ರಾಜೆಕ್ಟ್ ಪೂರ್ತಿಯಾಗುವಷ್ಟರಲ್ಲಿ ಸರಿಸುಮಾರಾಗಿ 70 ಲಕ್ಷ ಕೋಟಿ ಖರ್ಚಾಗುತ್ತದೆ ಅಂತೇಳಿ ಎಕ್ಸ್ಪರ್ಟ್ಸ್ ಹೇಳುತ್ತಿದ್ದಾರೆ. ಈ ಬಿಗ್ ಕಾಂಟ್ರಾಕ್ಟ್ ಅನ್ನ ಎಲಾನ್ ಮಸ್ಕ್ ಜೊತೆ ಲಾಕ್ಟೀನ್ ಮಾರ್ಟಿನ್ ಕಂಪನಿಗೆ ವಹಿಸುವ ಅವಕಾಶವಿದೆ ಅಂತೇಳಿ ಎಕ್ಸ್ಪರ್ಟ್ಸ್ ಹೇಳುತ್ತಿದ್ದಾರೆ. ಈ ಗೋಲ್ಡನ್ ಡೋಮ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.